ಸರ್ ಹಾಡು ಕೇಳಿದ್ವಿ, ತುಂಬಾನೇ ಮನಸ್ಸಿಗೆ ಹಿಡಿಸಿದೆ. ತಾವೇನು ಹೇಳ್ತೀರಿ ಸರ್? ಮೊದಲಿಗೆ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬೇಕು, ಕೈ ಎತ್ತೋರ್ನು ಒಳ್ಳೆಯವರು ಅಂತ ಹೇಳುವಂತ ಈ ಇಂಥ ಟೆಕ್ನಿಷಿಯನ್ಗೆ ಒಂದು ಕೈ ಎತ್ತ. ಒಳ್ಳೆದಾಗಿ ಮನಸ್ಸು ಒಳ್ಳೆಯದಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆರಂಭದಿಂದ ನನ್ನನ್ನು ನೋಡಿರುವ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ಹಿರಿಯರು ಇಲ್ಲಿದ್ದೀರಾ, ನನ್ನ ಸಮಕಾಲೀನರು ಇಲ್ಲಿದ್ದೀರಾ, ಇತ್ತೀಚೆಗೆ ಬಂದವರು ಇದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಹಾಡುಗಳನ್ನ ತಾವು ನೋಡಿದ್ದೀರಾ, ಸಾಹಿತ್ಯಗಳನ್ನು ಗಮನಿಸಿದ್ದೀರಾ. ಈ ಮುಂಚೆ ಆಗಿರೋ ಪ್ರೆಸ್ ಮೀಟ್ಗಳಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ಮಾತಾಡಿರ್ತಾರೆ, ವೀರ ಸಮರ್ಥ ಅವರು ಎಲ್ಲವನ್ನ ಹೇಳಿದ್ದಾರೆ. ಉಳ್ಕೊಂಡಿರೋದು ಏನಿಲ್ಲ. ನನ್ನ ಪ್ರಕಾರ ಲವ್ ರೀಸನ್ಸ್ಗೆ ತುಂಬ ವ್ಯತ್ಯಾಸಗಳಿರುತ್ತೆ, ಅದು ಲವ್ ಸೀಸನ್ಸ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ಲ ಸೀಸನ್ ನಮ್ಮದೇ ಆಗಿರುತ್ತೆ. ಆ ಥರ ಲವ್ ಸೀಸನ್ಸ್ ಇಟ್ಕೊಂಡು ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಭಾವನೆಗಳಿಗೆ ಒಂದೇ ಬಣ್ಣ, ಆದರೆ ಬಣ್ಣ ಬಣ್ಣದ ಭಾವನೆಗಳು ಬೇರೆ ಇರುತ್ತೆ. ಇವೆರಡರ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಬದುಕಿಗೆ ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಒಂದು ಸಣ್ಣ ಥಾಟ್ ಬಂದು ಈ ಹಾಡನ್ನು ಬರೆಯೋ ಪ್ರಯತ್ನ ಆಯಿತು. ಒಂದು ಏನು ಇಲ್ಲಿ ಸಣ್ಣದ ಮಜಾ ಏನಂದರೆ, ನಿರ್ಮಾಪಕರ ಮುಖಾನ ನೋಡಿಲ್ಲ, ನಿರ್ದೇಶಕರ ಮುಖ ನೋಡಿಲ್ಲ, ಹೀರೋ ಹೀರೋಯಿನ್ಗಳು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಪಾತ್ರಧಾರಿಗಳಾದ್ರೂ ಒಂದು ರೆಫರೆನ್ಸ್ ಫೋಟೋ ತಗೊಂಡಾದ್ರು ಹಿಂಗಿರ್ತಾರೆ ಅವರು ಅಂತ ಇಮೇಜ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ. ನನಗೆ ಗೊತ್ತಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಬ್ರೆ. ಆದ್ರೆ ಅದೇ ಫೋನಲ್ಲಿ ಮಾತಾಡಿದೀವಿ, ಮುಖ ಪರಿಚಯ ಇಲ್ಲ ಅಂದ್ರೆ ಮುಖ ಪರಿಚಯ ಇಲ್ಲ. ಆದ್ರೆ ಹೇಗಿತ್ತು ಅಂದ್ರೆ, ನಾನು ಬರೆಯೋವಾಗ ನನಗೆ ಈ ಕಡೆ ಲೈನ್ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಬರ್ಸಿದಂಗೆ, ಆ ಕಡೆ ಡೈರೆಕ್ಟರ್ ಕೈ ಹಿಡಿದು ಬರ್ಸಿದಂಗೆ, ಆ ತರ ಜೊತೆಲೇ ಇಟ್ಕೊಂಡು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲದೆ ಒಂದೇ ವರ್ಷನ್ ಬರ್ಸಿದ್ರು. ಅದೇನ್ ಬರುದ್ನೋ ಇವ್ರು ಓಕೆ ಮಾಡ್ಬಿಟ್ರು, ಆ ಹಾಡಾಯ್ತು. ಈ ತರನೇ ನಡ್ಕೊಂಡ್ ಬಂದಿದೆ ಇದುವರೆಗೂ ಕೂಡ. ನನ್ಗೇನು ಗೊತ್ತಿಲ್ಲದೆ ನಾನು ಬರ್ಕೊಂಡು ಬಂದವನು. ಬರೀ 10ನೇ ಕ್ಲಾಸ್ ನಾನು ಓದಿದ್ದೇ ಏನಿಲ್ಲ, ಅದ್ರ ಬರೆಯೋ ಕೆಲಸ ಕೊಟ್ಟ ದೇವರು. ಅದು ಇಲ್ಲಿವರೆಗೂ ಬರೆಯೋದು, ಮ್ಯೂಸಿಕ್ ಏನೋ ಬಂತು, ಎಲ್ಲ ಹೀಗೆ ಒಂದು ಮ್ಯಾಜಿಕ್ ತರ ನಡೀತಿದೆ ಪ್ರಪಂಚ. ಅದರಲ್ಲಿ ಈ ಹಾಡು, ಈ ಸಂದರ್ಭ, ಈ ಒಂದು ಟೀಮ್ ತುಂಬಾ ಒಳ್ಳೆ ಟೀಮ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಅಷ್ಟೇ. ಜೊತೆಗೆ ನಾನು ತುಂಬಾ ಪ್ರೀತಿಸುವಂತ ಸಂಗೀತ ನಿರ್ದೇಶಕರಲ್ಲಿ ವೀರ್ ಸಮರ್ಥ ಒಬ್ರು, ಪ್ರಮೋದ್ ಒಬ್ಬ ತಮ್ಮ, ನನಗೆ ಪ್ರೀತಿಯ ತಮ್ಮ. ತುಂಬಾ ಹಂಚ್ಕೋತೀವಿ, ತುಂಬಾ ಮಾತಾಡ್ತೀವಿ. ಈ ಎಲ್ಲ ಇಲ್ಲಿರೋ ಈ ಹೊಸದಾಗಿ ಬರ್ತಿರೋ ಮತ್ತೆ ಸಾಯಿ ಸರ್ವೇಶ್ ಅವರು ಈಗ ಪರಿಚಯ ಆದ್ರು. ಅವರು ಕೂಡ ಇಲ್ಲಿ ಬಹಳ ಜನ ಮುಖ ಪರಿಚಯಗಳೆಲ್ಲ ಹೊಸದಾಗಿ ಆದ್ರೂ ಕೂಡ ಒಂಥರ ಅದು ಸುಖ ಪರಿಚಯ. ಅದು ತುಂಬಾ ಹಾಯ್ ಅನಿಸ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಸಿನಿಮಾಗಳಿಗೂ ನೀವು ಪ್ರೋತ್ಸಾಹ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಪ್ರೀತಿಸ್ತೀರಾ. ಹಾಗಾಗಿ ಸಿನಿಮಾಗಳು ಇನ್ನೂ, ಚಿತ್ರರಂಗ ಇನ್ನೂ ಇದೆ, ಸಿನಿಮಾ ಇನ್ನೂ ಇದೆ. ಹಾಗಾಗಿ ಈ ಸಿನಿಮಾನು ಗೆಲ್ಲಿ, ನಿರ್ಮಾಪಕರ ನಂಬಿಕೆ ಬಲವಾಗ್ಲಿ, ನಿರ್ದೇಶಕರ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಲಿ. ಅವರಿಬ್ರು ಗೆದ್ರೆ ಇಂಥ ಟೀಮ್ 10 ಟೀಮ್ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಒಂದು ಕಲ್ಯಾಣ್ ಸರ್ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಸರ್ ಸ್ಟುಡಿಯೋ ಬಂದಿದ್ರು, ಹಾಡುಗಳು ರಿಲೀಸ್ ಆಗಿರ್ಲಿಲ್ಲೇನು. ಅವ್ರ ಸರ್ ನಿಮ್ಮ ಹಾಡ ರೆಕಾರ್ಡ್ ಮಾಡಿದ್ವಿ, ಕೇಳಿ ಅಂತ ಕೇಳಿದ್ವಿ. ಕೇಳಿ ಖುಷಿ ಪಟ್ರು. ಇನ್ನೊಂದು ಮಳೆ ಆಗೋ ಮೊದಲು ಪ್ರಮೋದ್ ಅವರು ಬರೆದಂತ ಹಾಡನ್ನು ಕೇಳಿದ್ರು. ಪ್ರಮೋದ್ ಅದ್ಭುತ. ನಂದು ಓಕೆ, ನಿಮ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ನನ್ ಚೆನ್ನಾಗಿದೆ. ಓಕೆ, ಪ್ರಮೋದ್ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರು ಇವಾಗ ನಾನು ಕಾಲ್ ಮಾಡಿ ವಿಶ್ ಮಾಡ್ಬೇಕು, ಅವ್ರಿಗೆ ಶುಭಾಶಯಗಳು ಹೇಳ್ಬೇಕು, ತುಂಬಾ ಒಳ್ಳೆ ಸಾಹಿತ್ಯ ಬರ್ದಿದ್ದಾರೆ ಅಂತ ಹೇಳಿ ಇಮಿಡಿಯೇಟ್ ಫೋನ್ ತೆಗೆದು ನಾನು ಮುಂದೆನೆ ಕಾಲ್ ಮಾಡಿ ವಿಶ್ ಮಾಡೋದು. ಅಂದ್ರೆ ಅಂತ ಒಂದು ಸೀನಿಯರ್ ಆಗಿ ಒಂದು ಹುರಿದುಂಬಿಸ್ತಾ ಇದ್ದಾರೆ ಟೀಮ್ಗೆ. ತುಂಬಾ ಸಂತೋಷ ವಿಷಯ ಸರ್. ಇಲ್ಲಾಂದ್ರೆ ಮನುಷ್ಯಂದು ಗುಣ ಅದು ಮಾಮೂಲಿ ಇದು ಬರೋದು, ಈರ್ಷ್ಯೆ ಪಡೋದು. ಬಟ್ ತುಂಬಾ ವಿಶ್ ಮಾಡೋದು. ಥ್ಯಾಂಕ್ ಯು ಸರ್. ಇಲ್ಲ, ನನ್ನ ನಂಬಿಕೆ ಸೀನಿಯಾರಿಟಿಲಲ್ಲ ಇರೋದು, ಸಿನ್ಸಿಯಾರಿಟಿಲಿ. ನಾವು ಯಾರು ದೊಡ್ಡವರು ಇಲ್ಲಿ, ಯಾರು ದೊಡ್ಡವ್ರು, ಯಾರು ಚಿಕ್ಕರು, ಯಾರು ಮಾಡ್ತಿರೋ ಸಾಧನೆ ಅಂತೂ ಯಾರು ಮಾಡಿಲ್ಲ. ದೊಡ್ಡವರೆಲ್ಲ ಹಾಕೊಟ್ರೆ ಹೆಜ್ಜೆ ಗುರುತಿನಲ್ಲಿ ನಾವು ಮನೆ ಕಟ್ಕೊಂಡು, ಗುಡಿಸ್ಲು ಕಟ್ಕೊಂಡು, ಅರಮನೆ ಕಟ್ಕೊಂಡು, ದೊಡ್ಡವರ ಸಾಧನೆಯ ಹೆಜ್ಜೆ ಗುರುತುಗಳಲ್ಲಿ ನಮ್ಮನ್ನೆಲ್ಲ ಕಂಡುಕೋತಾ ಇರುವಂತವ್ರು ನಾವು. ಅವ್ರ ಪಾದ ಧೂಳುಗಳನ್ನ ಹಣೆಗಿಟ್ಕೊಂಡು ಏನೋ ಬ್ರೈಟ್ ಆಗಿ ಕಾಣಿಸೋರು ನಾವು ಕ್ಯಾಮ್ರಾ ಮುಂದೆ. ಅವೆಲ್ಲ ಏನಿಲ್ಲ, ನಾವೆಲ್ಲ ಕಲಿಬೇಕಾ ತುಂಬಾ ಜನ. ನಾವೆಲ್ಲ ವಿದ್ಯಾರ್ಥಿಗಳು. ಹಾಗೆ ನೋಡಕ್ ಹೋದ್ರೆ ನಾನು ಸ್ವಲ್ಪ ಮುಂಚೆ ಬಂದ ವಿದ್ಯಾರ್ಥಿ, ಈತ ಸ್ವಲ್ಪ ಆಮೇಲೆ ಬಂದ ವಿದ್ಯಾರ್ಥಿ, ಆತ ಆಮೇಲೆ ಬಂದ ವಿದ್ಯಾರ್ಥಿ. ಎಲ್ಲರ ವಿದ್ಯಾರ್ಥಿಗಳೇ ಹೊರತು ಇಲ್ಲಿ ಮಾಸ್ಟರ್ ಅಂತಾನೆ ಕೆಲವರು ಇದ್ದಾರೆ, ಅಂತವ್ರು ಮಾತ್ರನೇ ಮಾಸ್ಟರ್ಸ್. ನಾವೆಲ್ಲ ವಿದ್ಯಾರ್ಥಿಗಳು ಕಲಿತಿದ್ದೀವಿ, ಕಲಿಯೋ ಪ್ರಯತ್ನ ಇದೆ. ಆ ತಾಯಿ ಸರಸ್ವತಿ 4 ಅಕ್ಷರಗಳನ್ನ ಭಿಕ್ಷೆ ಕೊಡ್ತಾಳೆ. ಇವತ್ತವರೆಗೂ ಬರೆಯುವಾಗ ಒಂದು ಖಾಲಿ ಪೇಪರು, ಒಂದು ಇಂಕ್ ಪೆನ್ ಇಟ್ಕೊಂಡು ಕೂತ್ಕೊಂಡ್ರೆ ಬರೆಯೋ ಒಂದು ಕ್ಷಣದ ಮುಂಚೆ ಕೂಡ ಇದು ಯಾವುದೇ ರೀತಿಯ ನಾವು ಮಾಡೆಸ್ಟಿ ಇಲ್ಲ, ತೋರಿಕೆ ಮಾತಲ್ಲ. 1 ನಿಮಿಷ ಮುಂಚೆ ಕೂಡ ಯಾವ ಸಾಲ್ ಬರೀಬೇಕು, ಏನ್ ಬರೀಬೇಕು ಅನ್ನೋ ಯಾವ ಪ್ರಿಪರೇಷನ್ ಇರಲ್ಲ. ಎಲ್ಲ ತಲೆಬುಡೆ ಖಾಲಿ ಮಾಡ್ಕೊಂಡು ಕಂಪ್ಲೀಟ್ ಖಾಲಿ ಮಾಡ್ಕೊಂಡು ಕೂತ್ಕೋಬೇಕು ಅಲ್ಲಿ. ಆ ಕ್ಷಣದಲ್ಲಿ ಒಂದು ಸರೆಂಡರ್ ಆಗಬೇಕು ಅಷ್ಟೇ. ಆಗ ಡೈರೆಕ್ಟರ್ ಹೇಳಿರೋ ಥಾಟು, ಇವ್ರು ಕೊಟ್ಟಿರೋ ಟ್ಯೂನು, ಅದು ಇದು ಎಲ್ಲ ಸೇರಿ ಒಂದಷ್ಟು ಸಾಲುಗಳಬೇಕು. ಭಗವಂತ ಕೊಡೋ ಭಿಕ್ಷೆ ಅಂತ ನನ್ನ ಭಾವನೆ. ಒಂದೊಂದು ಸಾಲು ಕೂಡ ದೇವರು ಕೊಡೋ ಭಿಕ್ಷೆ. ಆ ಭಿಕ್ಷಾನ್ನ ತಗೊಂಡು ನಾವು ಬದುಕ್ತಿರುವಂತ ಈ ಕಾಲದಲ್ಲಿ ಯಾಕೆ ಕಾಲದ ಮೇಲೆ ಕೈ ಹೋಗ್ಬೇಕು?
ಅದಕ್ಕೆ ಒಂದು ಸಾಲು ಬರ್ತಿದ್ದೆ ನಾನು ಚಿತ್ರರಂಗ ಬಂದ ಆರಂಭದಲ್ಲೇ, ಕಾಲು ಒತ್ತಿ ಬದುಕಬೇಡ, ಕಾಲರೆತ್ತಿ ಬದುಕಬೇಡ, ಕಾಲ ನಂಬಿಕೊಂಡು ಬದುಕು ಅಂತ. ನಿಜವಾಗ್ಲು ನೋಡಿ, ವಾಚು ಇಲ್ಲ ನನ್ನ ಕೈಲಿ, ವಾಚು ಕಟ್ಟಲ್ಲ, ಕಾಲರು ಇಲ್ಲ ನನಗೆ. ಇನ್ನೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಯಾರು ಗಮನಿಸ್ತಾ ಇರೋದು, ನನ್ನ ಶರ್ಟ್ ಪ್ಯಾಂಟಿಗೆ ಜೇಬೇ ಇರಲ್ಲ. ಜೇಬ್ ಇಲ್ಲದಿರೋಂತ ಬಟ್ಟೆ ತುಂಬಾ ಅದೇ ಒಳ್ಳೇದು. ಜೇಬ್ ಇಲ್ದಿದ್ರೆ ಪರವಾಗಿಲ್ಲ, ಜಾಬ್ ಇರ್ಬೇಕು ಯಾವಾಗ್ಲೂ ಅಷ್ಟೇ. ಆ ಜಾಬ್ ಭಗವಂತ ಕೊಟ್ಟಿದ್ದಾನೆ, ಹಾಗೆ ಇದೆ. ಅದಕ್ಕೆ ಕಾಲು ಒತ್ತಿ ಬದುಕಬೇಡ, ಕಾಲರೆತ್ತಿ ಬದುಕಬೇಡ, ಕಾಲ ನಂಬಿಕೊಂಡು ಬದುಕು, ಆಳು ನಂಬಿ ಬದುಕಬೇಡ, ಆಳೋನ್ ನಂಬಿ ಬದುಕಬೇಡ, ನೀನ್ ತೋಳು ನಂಬಿಕೊಂಡು ಬದುಕು ಅಂತ. ಸರ್ ಹಾಗೆ ಅನ್ಬೇಡಿ, ಮತ್ತಿಲ್ಲಂದ್ರೆ ಮುಂದೆ ಬರೋ ಪ್ರೊಡ್ಯೂಸರ್ಗಳು ಅವ್ರಿಗೆ ಜೇಬಿಲ್ಲ, ದುಡ್ಡು ಬೇಡ, ಬರೀ ಜಾಬ್ ಕೊಡೋಣ. ಇಲ್ಲ ಎಲ್ಲ ಆ ರೀತಿ ಅಲ್ಲ. ನಮ್ಮ ನೆಲೆಯ, ನಮ್ಮ ಮಣ್ಣಿನ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಯಾವತ್ತಿಗೂ ಅನ್ನದಾದ್ರೆ ವಾಸು ಸರ್ ಇದು. ಹಾ? ಅದು ಕರೆಕ್ಟ್. ಕಲ್ಯಾಣ್ ಸರ್, ಯಾರೋ ಒಂದು ಪ್ರಶ್ನೆ. ತಕ್ಷಣ ಹಣ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಇಂಡಸ್ಟ್ರಿಯಲ್ಲಿ ತಕ್ಷಣ ಹಣ ಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು? ಯಾರಿಗೋ ಭಿಕ್ಷೆಗೆ ಅವಾಗೆಲ್ಲ ಸುತ್ತ ನಮ್ ಜನ ಇರುವಾಗ ಜನ ಇರ್ತಾರ? ಅದು ಇರೋದಕ್ಕೆ ಅಲ್ವಾ. ಇಲ್ಲಪ್ಪ, ನಿಮ್ ಜೊತೆ ಓಡಾಡ್ಕೊಂಡಿರ್ತಾರೆ, ಅವ್ರ ಜಾಬ್ಗಳೆಲ್ಲ ಇರುತ್ತಾ? ಏನಿಲ್ಲ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನೀವೆಲ್ಲ ಮಾಡಿರೋ ಆಶೀರ್ವಾದದಿಂದ ಹಣ ಇಲ್ಲದೆ ಇದ್ರು ಕೂಡ ಒಂದು ಹೋಟ್ಲಿಗೆ ಬಂದ್ರೆ ದೋಸೆ ಸಿಗುತ್ತೆ, ಒಂದು ಹೋಟ್ಲಿಗೆ ಬಂದ್ರೆ ಕಾಫಿ ಸಿಗುತ್ತೆ, ಇಮಿಡಿಯೇಟ್ ಆಗಿ ಬಂದು ವಾಪಸ್ ಹೊಟ್ಟೋಗ್ಬೋದು. ಆ ಮಟ್ಟಕ್ಕಂತೂ ಪ್ರೀತಿ ಕೊಟ್ಟಿದ್ದಾರೆ ಜನ. ಸರ್ ಅವರು ಜೋಬಿಯವ್ರಿಗೆ ಇಬ್ಬರು ಜೊತೆ ಇಟ್ಕೊಂಡಿದ್ದಾರೆ, ಜೋಬಿಯವ್ರ ಸಲುವಾಗಿ. ಯಾರು ಕಾರ್ತಿಕ್? ಕಲ್ಯಾಣ್ ಸರ್, ಇಲ್ಲಿ ಕಾರ್ತಿಕ್. ಇಂಡಸ್ಟ್ರಿಯಲ್ಲಿ ಒಂದು ಟೈಮ್ ಇತ್ತು, ಈ ಸಿನಿಮಾ ಹಾಡುಗಳು ಸಿನಿಮಾ ಬಿಡುಗಡೆಗಿಂತ ಮುಂಚೆ ಏನ್ ರಿಲೀಸ್ ಮಾಡ್ತಾರೆ ಅದು ಪ್ರಮೋಷನ್ ಒಂದು ಟ್ರಂಪ್ ಕಾರ್ಡ್ ಆಗ್ತಾ ಇತ್ತು. ಈ ಸಮಯದಲ್ಲಿ ಯಾಕೆ ಅದಾಗ್ತಾ ಇಲ್ಲ? ಅಲ್ಲ, ಈಗ ಅದರ ದಿಕ್ಕು ದೆಸೆಗಳು ನೂರಾರು ಆಗ್ಬಿಟ್ಟಿದೆ. ಈಗ ಮುಂಚೆ ಆದ್ರೆ ಒಂದು ಚಿತ್ರ ತಯಾರಿಕೆ ಆಗಿ ಒಂದು ವೇದಿಕೆಗೆ ಬಂದು ಅದರ ಧ್ವನಿಸುರುಳಿ ಬಿಡುಗಡೆ ಅನ್ನೋದೇ ಮೊಟ್ಟ ಮೊದಲ ಪರಿಚಯ, ಇಡೀ ಚಿತ್ರತಂಡದ ಪರಿಚಯ ಜನಕ್ಕೆ ಆಗ್ತಾ ಇದ್ದಿದ್ದು ಅದೇ ಮೊಟ್ಟ ಮೊದಲು. ಈಗ ಶುರು ಮಾಡ್ತಿದ್ದಂಗೆ ಅದೆಲ್ಲ ಫ್ಯಾನು AC ಎಲ್ಲ ಆಗೋಗ್ಬಿಟ್ಟಿದೆ. ಹಾಗಾಗಿ ಇಡೀ ಪ್ರಪಂಚ ವ್ಯಾಪಿಸಿಕೊಡುತ್ತೆ. ಇವತ್ತಿನ ದಿವಸ ಇರುವಂತ ಈ ಎಂಥದ್ದು ವೈಫೈ ಮೀರಿದಂಥದ್ದು ಸ್ಪೀಡ್ಗಳಿದೆ. ಇವಾಗ ನೀವೇನೋ ಅಲ್ಲೊಂದು ಆರಂಭ ಮಾಡಿದ್ರಿ ಅಂದ್ರೆ, ನೀವು ನಿಮ್ಮನೆಗೆ ಹೋಗೋಕ್ ಮುಂಚೆ ಎಲ್ಲರೂ ಅದರ ಡೀಟೇಲಿಂಗ್ ಹೇಳ್ತಾರೆ ತಮಗೆ. ಆ ಮಟ್ಟಕ್ಕೆ ಎಲ್ಲ ರೀಚಿಂಗ್ ಇರೋವಾಗ ಈಗ ಅದಕ್ಕೋಸ್ಕರನೇ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಹಾಡುಗಳನ್ನ ರಿಲೀಸ್ ಮಾಡೋದು ಎಷ್ಟೋ ಕಾರ್ಯಕ್ರಮಗಳಾಗಿದೆ ಅಲ್ವಾ ಸರ್. ಸಿನಿಮಾ ಬಿಡುಗಡೆ ಆಗ್ಬಿಟ್ಟಿರುತ್ತೆ, ಆಮೇಲೆ ಯೂಟ್ಯೂಬಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ, ಆ ಥರ ಎಲ್ಲ ಆಗ್ತದೆ. ಹಾಗಾಗಿ ಈ ಟ್ರಂಪ್ ಕಾರ್ಡ್ ಅನ್ನೋದು ಎವ್ರಿ ಸೆಕೆಂಡು ಆಗ್ತಾನೆ ಇರುತ್ತೆ. ಈ ಟೆಕ್ನಾಲಜಿ ಈ ರೀತಿ ಎಲ್ಲಿವರೆಗೂ ಹೋಗ್ತಾ ಇರುತ್ತೋ ಅದ್ರ ಜೊತೆಗೆ ಬಳಸ್ಕೊಂಡು ನಾವು ಬೆಳೆಸ್ಕೊಂಡು ಹೋದ್ರೆ ನಮ್ಗೆ ಸಮಾಧಾನ. ಸ್ವಲ್ಪ ನಾವೇನಾದ್ರೂ ಅದೆಲ್ಲ ಸೈಡ್ಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನೆಲ್ಲ ಉಳಿಸ್ಬಿಡುತ್ತೆ ಅಂತ. ಹಾಗಾಗಿ ಟೆಕ್ನಾಲಜಿನ ನಾವು ತಪ್ಪಾಗಿ ಅರ್ಥೈಸ್ಕೊಳ್ಳದೆ ಅದನ್ನ ಎಷ್ಟು ಬೇಕೋ ಅಷ್ಟು ಸದುಪಯೋಗ ಪಡಿಸ್ಕೊಂಡು ನಮ್ಮತನವನ್ನ, ಯಾಕಂದ್ರೆ ಈ AI ಅನ್ನೋದನ್ನ ಸೃಷ್ಟಿ ಮಾಡಿದ ಮನುಷ್ಯ, ಅದನ್ನ ಮನುಷ್ಯನ ಸೃಷ್ಟಿ ಮಾಡಿದ ಭಗವಂತ. ಸೊ ಮನುಷ್ಯ ಸೃಷ್ಟಿನೇ ಯಾವತ್ತೂ ಕೂಡ ನೆಲೆಯಾಗಿ ನಿಲ್ಲುವಂತ ಕ್ರಿಯೇಷನ್. ಅದನ್ನ ಭದ್ರವಾಗಿ ಇಟ್ಕೊಂಡು AI ಅಂತದ್ದು ಬೇರೆ ಟೆಕ್ನಾಲಜಿ ಬಳಸ್ಕೊಂಡಾಗ ಪ್ರತಿ ಹೆಜ್ಜೆನೂ ಟ್ರಂಪ್ ಕಾರ್ಡ್ ಆಗಿ ಬರುತ್ತೆ ಅಂತ ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಕೆ ಕಲ್ಯಾಣ್ ಸರ್. ಇವು ಹಾಡುಗಳು ಸರ್ ಯೂಟ್ಯೂಬ್ ಸರ್, NR ಸ್ಟುಡಿಯೋಸ್ ಅಂತ ಪ್ರೊಡ್ಯೂಸರ್ ಅವ್ರು ಚಾನಲ್ ಮಾಡ್ಕೊಂಡಿದ್ದಾರೆ, ಅವ್ರ ಯೂಟ್ಯೂಬ್ ಚಾನಲ್ ಸರ್. ಲವ್ ಸೀಸನ್ ಸಾಂಗ್ಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸರ್. ಎಲ್ಲ ಇಲ್ಲ, ಅವರೇ ಮಾಡಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಕಲ್ಯಾಣ್ ಸರ್. ಸ್ಪೆಷಲ್ ಇಲ್ಲದೆ ಇದ್ರು ಕೂಡ ನಿಮ್ ಮುಖ ನಮಗೆ ಹಂಗ ಪರಿಚಯ ಅಂತಂತ ಹಾಡುಗಳನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ, ನಾನು ತುಂಬಾ ಚಿಕ್ಕ ವಯಸ್ಸಿಗೆ ಚಿತ್ರರಂಗ ಬಂದಿದ್ರಿಂದ, ನೀವು ಚಿಕ್ಕಂದಿಂದ ಇದ್ದಾಗಲಿಂದ ನಾನು ನೋಡಿರ್ತೀರ ಅಷ್ಟೇ. ಹಂಗೆಲ್ಲ ಸುಮ್ಮನೆ ವಯೋವೃದ್ಧ ಮಾಡ್ಬೇಡಿ. ಆಯ್ತು ಸರ್, ಆಯ್ತು ಸರ್. ನಾವು ವಯೋವೃದ್ಧನೂ ಅಲ್ಲ, ಜ್ಞಾನವೃದ್ಧನೂ ಅಲ್ಲ. ಸಾಹಿತ್ಯ ವೃದ್ಧನ ಸರ್, ಸಾಹಿತ್ಯ ವೃದ್ಧನ. ವಯೋಶುದ್ಧ, ಜ್ಞಾನಶುದ್ಧ ಅಷ್ಟೇ, ವಯೋವೃದ್ಧ ಅಲ್ಲ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ಥ್ಯಾಂಕ್ ಯು. ಪ್ರಮೋದ್ ಮರವಂತೆ ಸರ್.